ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಹಾಸನ ಹೈವೇಲಿರೋ ಸೋಲೂರು ಬಳಿ ಒಂದು ಎಕರೆ ಜಾಗ ಇದೆ, ನೋಡ್ಕೊಂಬರೋಣ. ನೋಡಿ, ಇದು ಟಾರ್ ರಸ್ತೆಯಿಂದ ತೋಟಕ್ಕೆ ಹೋಗ್ತಿರೋ ರಸ್ತೆ, ಮಡ್ ರೋಡು. ಈ ರಸ್ತೆ ಬಂದುಬಿಟ್ಟು ಟಾರ್ ರಸ್ತೆಯಿಂದ ಕೇವಲ ಒಂದು 80ರಿಂದ 90 ಅಡಿ ಬರುತ್ತೆ. ಇದು ಮಡ್ ರೋಡ್, 12 ಫೀಟ್ ಮಡ್ ರೋಡ್. ಇದು ತೋಟಕ್ಕೆ ಹೋಗೋ ರಸ್ತೆ. ಇದು ನಮ್ಮ ಹಾಸನ ಹೈವೇಯಿಂದ ಈ ತೋಟಕ್ಕೆ ಒಂದು 4.5 ಕಿಲೋಮೀಟ್ರ್ ಇದೆ ಎಕ್ಸಾಕ್ಟಾಗೆ. ಸೋಲೂರಿಂದ ಸ್ವಲ್ಪ ಮುಂಚೆ ಬಂದು ಲೆಫ್ಟ್ ತೊಗೊಂಡ್ರೆ ಈ ತೋಟಕ್ಕೆ ಬರುತ್ತೆ. 4.5 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ನೆಲಮಂಗಲದಿಂದ ಈ ತೋಟ ಬಂದುಬಿಟ್ಟು ಒಂದು 23 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ತೊಗೊಂಡ್ರೆ ಒಂದು 48 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಮಾಗಡಿ ರೋಡ್, ನೈಸ್ ರೋಡ್ ಟೋಲಿಂದ ಬಂದರೆ 41 ಕಿಲೋಮೀಟರ್ಸ್ ಬರುತ್ತೆ ಈ ತೋಟಕ್ಕೆ. ನೋಡಿ, ಈ ತೋಟದ ಎಂಟ್ರೆನ್ಸ್ ಗೇಟು. ಟೋಟಲ್ 1 ಎಕರ್ ಬೌಂಡ್ರಿ ಇದು. 1 ಎಕರ್ಗೂ ಫುಲ್ಲು ಫೆನ್ಸಿಂಗ್ ಹಾಕಿದ್ದಾರೆ. ಫೆನ್ಸಿಂಗ್ ಹಾಕಿ ಗ್ರೀನ್ ಮ್ಯಾಟ್ ಮಾಡಿದ್ದಾರೆ. ಎಂಟ್ರೆನ್ಸ್ ಗೇಟು. ಏನಪ್ಪ ಈ ತೋಟದಲ್ಲಿ ವಿಶೇಷತೆ ಅಂದರೆ, ಅದು 1 ಎಕರ್ ಲ್ಯಾಂಡು. ತೋಟ ಸುತ್ತ ಬಾರ್ಡ್ರಲ್ಲಿ ಒಂದು 25 ತೆಂಗಿನ ಮರಗಳ ಸಸಿಗಳು ಹಾಕಿದ್ದಾರೆ. ಮತ್ತು ಒಂದು ಬೋರ್ವೆಲ್ ಕೂಡ ಇದೆ ತೋಟದಲ್ಲಿ. ಇದು ತೋಟದ ಎಂಟ್ರೆನ್ಸಲ್ಲಿ ಸೈಡಲ್ಲಿ ಒಂದು ಚಿಕ್ಕದಾಗಿ ಒಂದು ರಸ್ತೆ ಥರ ಬಿಟ್ಕೊಂಡಿದ್ದಾರೆ ತೋಟದ ಒಳಗಡೆ ಎಂಟ್ರಿ ಕೊಡೋದಕ್ಕೆ. ಟೋಟಲ್ 1 ಎಕರ್ ಲ್ಯಾಂಡು. ಹೇಳಿದಾಗೆ ಒಂದು 25ರಿಂದ 30 ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಮಧ್ಯ. ಮತ್ತು ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಅದು ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಬಾರ್ಡ್ರಲ್ಲಿ ತೆಂಗಿನ ಸಸಿಗಳು ಮತ್ತು ಮಧ್ಯ ಒಂದೊಂದು ಹಣ್ಣಿನ ಗಿಡಗಳು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಮತ್ತು ಟೋಟಲ್ ಫುಲ್ ಲ್ಯಾಂಡ್ಗೂ ತಂತಿ ಬೇಲಿ ಫೆನ್ಸಿಂಗ್ ಮಾಡಿಸಿದ್ದಾರೆ ನೋಡಿ. ಇದು ನೇರಳೆ ಮರ, ಇದು ಕಹಿ ಬಾದಾಮಿ ಅಂತಾರಲ್ಲ ಆ ಗಿಡ ನೋಡಿ. ತೆಂಗಿನ ಸಸಿಗಳು ಎಲ್ಲ ಒಂದರಿಂದ 1.5 ವರ್ಷದ ಗಿಡಗಳು ನೋಡಿ. ಇದು ಬೋರ್ವೆಲ್ ಪಾಯಿಂಟು. ದೇವಮೂಲೆಯಲ್ಲಿ ಆಸ್ಪರ್ಧಿ ವಾಸ್ತು ಕರೆಕ್ಟಾಗಿ ಬೋರ್ವೆಲ್ ಪಾಯಿಂಟ್ ಮಾಡಿಸಿದ್ದಾರೆ. ಮತ್ತು ಇಂಗು ಗುಂಡಿ ಮಾಡಿಸಿದ್ದಾರೆ ಬೋರ್ವೆಲ್ ಒಳಗಡೆ ನೀರು ಹೋಗೋ ಥರ. ನೀರು ತುಂಬ ಆಲ್ಮೋಸ್ಟ್ ಒಂದು 10 HP ನೀರಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇವ್ರಿಗೆ 1 ಎಕರೆ ಬೌಂಡ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರಾವರಿ ಮೋಟ್ರು ಬಿಟ್ಕೊಂಡಿದ್ದಾರಂತೆ. ರಿಮೈನಿಂಗ್ ಬೇಕಂದರೆ ನೀವು ಜಾಸ್ತಿ ಮೋಟ್ರು ಬಿಟ್ಕೊಬೋದು, ಅಂದರೆ ಜಾಸ್ತಿ ಪವರ್ ಕೆಪಾಸಿಟಿ ಇರೋದು ಮೋಟ್ರು ಬಿಡ್ಬೋದು ಬೋರೊಳಗಡೆ ಅಂತ ಹೇಳಿದ್ದಾರೆ. ಅಕ್ಕಪಕ್ಕದೆಲ್ಲ ತೋಟ ಇದೆ, ಗ್ರೀನರಿ ಆಗಿದೆ, ಏನು ತೊಂದರೆ ಇಲ್ಲ. ನೀರಾವರಿ ವ್ಯವಸ್ಥೆ ಅಂತೂ ಅದ್ಭುತವಾಗಿದೆ. ಮೋಟ್ರ್ ಬೋರ್ವೆಲ್ ಕೊರೆಸಿದಾಗ ನೀರು ಯಾವ ಥರ ಸಿಕ್ಕಿದೆ ಅಂತ ಒಂದು ಸಣ್ಣ ಕ್ಲಿಪ್ ಕಳಿಸಿದ್ದಾರೆ ನನಗೆ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನನಗೆ ಮೆಸೇಜ್ ಮಾಡಿದಾಗ ನಾನು ಅವ್ರಿಗೆ ಆ ಕ್ಲಿಪ್ನ ಕಳಿಸ್ಕೊಡ್ತೀನಿ. ಮತ್ತು ಉಳಿದಂತೆ ಈ 1 ಎಕರೆ ತೋಟದಲ್ಲಿ ಒಂದು 480 ಅಡಿಕೆ ಗಿಡ ಹಾಕಿದ್ದಾರೆ. ಮತ್ತು 25 ತೆಂಗಿನ ಮರ ಹೇಳಿದ್ನಲ್ಲ, ತೆಂಗಿನ ಸಸಿ ಹಾಕಿದ್ದಾರೆ. ಇನ್ನೂ ಒಂದು 25ರಿಂದ 30 ವೆರೈಟಿ ಆಫ್ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ. ಒಂದು ತೋಟದಲ್ಲಿ ಏನೇನು ಬೇಕೋ ಅದನ್ನು ನೋಡಿ. ಮಧ್ಯದಲ್ಲಿ ಈ ಅಡಿಕೆ ದಿಬ್ಬ ಕಟ್ಟಿದಾರಲ್ಲ, ಮಧ್ಯದಲ್ಲಿ ಕೋಕೋ ಗಿಡಗಳು ಹಾಕಿದ್ದಾರಂತೆ, ಕೋಕೋ ಸಸಿ ಗಿಡಗಳು. ಒಂದು 160 ಕೋಕೋ ಸಸಿಗಳು ಹಾಕಿದ್ದಾರೆ. ಮತ್ತು ನೀವು ನೋಡ್ತಾ ಇರ್ಬೋದು, ಹರಳೆಣ್ಣೆ ಅಂತೀವಲ್ಲ ನಾವು, ಹರಳೆಣ್ಣೆ ಯೂಸ್ ಮಾಡೋ ಹರಳು ಗಿಡಗಳು ಬೆಳೆದಿದ್ದಾರೆ. ಒಟ್ಟೊಂದು ಜಾಗನ ಎಲ್ಲೂ ಯಾವುದೇ ರೀತಿ ವೇಸ್ಟ್ ಆಗಿಬಿಟ್ಟಿಲ್ಲ. ಎಲ್ಲ ಜಾಗನ ಯುಟಿಲೈಸ್ ಮಾಡಿಕೊಂಡು ವ್ಯವಸಾಯ ಮಾಡ್ತಿರೋ ತೋಟ ಇದು. ಮತ್ತು ಒಂದು 200 ಬಾಳೆ ಸಸಿ ಗಿಡ ನೆಟ್ಟಿದ್ದಾರೆ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು. ಅದು ಕೋಕೋ ಗಿಡಗಳೆಲ್ಲ ನೆಟ್ಟಿದ್ದಾರಂತೆ. ಎಲ್ಲ ಕಾಣಿಸ್ತಿದೆ ನೋಡಿ. ಒಂದು ಎಂಡಿಗೆ ಬಂದೆ ಕಾರ್ನರ್ಗೆ ನೀಟಿಗೆ ತೋಟದೊಳಗಡೆ ಓಡಾಡೋದಕ್ಕೆ ಜಾಗ ಮಾಡ್ಕೊಂಡು ಬಿಟ್ಕೊಂಡಿದ್ದಾರೆ. ಒಂದು 15 ಅಡಿ ಜಾಗ ಓಡಾಡೋದಕ್ಕೆ ಬಿಟ್ಕೊಂಡಿದ್ದಾರೆ. ರಿಮೈನಿಂಗ್ ಎಲ್ಲ ವ್ಯವಸಾಯ ಮಾಡಿದ್ದಾರೆ. ಜಾಗ 1 ಇಂಚು ವೇಸ್ಟ್ ಮಾಡಿಲ್ಲ. ಈಗ ನಾವು ನೋಡಿದಂಗೆ ಆಲ್ಮೋಸ್ಟ್ ಒಂದು 5ರಿಂದ 6 ಬೆಳೆ ಒಂದು ಎಕರೆ ತೋಟದಲ್ಲಿ ಡಿಫ್ರೆಂಟ್ ಬೆಳೆಗಳನ್ನ ಬೆಳೆದಿದ್ದಾರೆ. ಇದು ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ, 1 ಎಕರ್ ಲ್ಯಾಂಡು. ಫುಲ್ ಟೋಟಲ್ ಓವರಾಲ್ ತೋಟನೂ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿಸಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ಮೋಟ್ರ್ ಆನ್ ಮಾಡಿದ್ರೆ ಸಾಕು, ಅಲ್ಲಿ ನೀರು ಸಪ್ಲೈ ಆಗೋ ಥರ. ಯಾವುದೇ ರೀತಿ ನೀರು ನಿಂತ್ಕೊಂಡೆಲ್ಲ ಸಪ್ಲೈ ಮಾಡೋ ಥರ ಏನಿಲ್ಲ, ಜಸ್ಟ್ ಆನ್ ಆ್ಯಂಡ್ ಆಫ್ ಅಷ್ಟೇ. ಆ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಅಡಿಕೆ ಗಿಡಗಳು ಒಂದು ವರ್ಷದ ಗಿಡಗಳಿವೆಲ್ಲ, ಅಡಿಕೆ ಗಿಡಗಳು. ಹಳ್ಳೆಲ್ಲ ಆಲ್ಮೋಸ್ಟ್ ಇನ್ನೇನು ಈ ಸಮ್ಮರ್ಗೆ ಸ್ವಲ್ಪ ಬಾಡ್ದಂಗಿದೆ ನೋಡಿ. ಇವಾಗ ಡ್ರಿಪ್ ಸಿಸ್ಟಮ್ ತೋರಿಸ್ತೀನಿ ನೋಡಿ. 1 ಎಕರ್ ಫುಲ್ಲು ಪೈಪ್ಲೈನ್ ಮಾಡಿ ಡ್ರಿಪ್ ಸಿಸ್ಟಮ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ನೀರು ಹೋಗೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಈ ತೋಟಕ್ಕೆ ಪ್ರೈಸ್ ಬಂದು 1,35 lakhs ಓನರ್ ಕೋಟಿಂಗ್ ಪ್ರೈಸು. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀವಿ, ನೀವು ಡೈರೆಕ್ಟ್ ಓನರ್ ಜೊತೆ ಡಿಸ್ಕಸ್ ಮಾಡ್ಬೋದು ಪ್ರೈಸ್ ಬಗ್ಗೆ. ಆಗಲೇ ಹೇಳ್ದಂಗೆ ಹೈವೇಯಿಂದ ಜಸ್ಟ್ 4.5 ಕಿಲೋಮೀಟ್ರ್ ಇದೆ ಈ ತೋಟಕ್ಕೆ.
ಸಂಪೂರ್ಣ ಟಾರ್ ರೋಡು, ಜಸ್ಟ್ ಲಾಸ್ಟ್ ಒಂದು 80 ಅಡಿಯಿಂದ 100 ಅಡಿ ಮಾತ್ರ ಮಡ್ ರೋಡ್ ಇದೆ. ಅದು ಸಪ್ರೇಟಾಗಿ 12 ಅಡಿ ರೋಡ್ ಅದು. ಇನ್ನು ಈ ತೋಟದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.